ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸಂಜೆ 6 ಕರ್ನಾಟಕ ಕಾರುಬಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಸಾಕಷ್ಟು ಸುದ್ದಿಗಳಿವೆ. ಭಾಳ ಮುಖ್ಯವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗಿದೆ. ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಅಂತಂದರೆ ಮೆಡಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬುಧವಾರ ಅವರ ಆಪರೇಷನ್ ಆಗೋದು ನಿಶ್ಚಿತವಾಗಿದೆ. ಮತ್ತೊಂದು ಕಡೆ ಸಾಹಿತ್ಯ ಸಮ್ಮೇಳನದಲ್ಲಿ ವೆಜ್ ನಾನ್ ವೆಜ್ ಫೈಟ್ ಆಗ್ತಾ ಇದೆ. ಇದರ ಜೊತೆಗೆ ಬಳ್ಳಾರಿಯಲ್ಲಿ IV ಫ್ಲೂಯಿಡ್ ಕಾರಣದಿಂದಾಗಿ 5 ಮೃತಪಟ್ಟ ಮಹಿಳೆಯರ ಪರವಾಗಿ ರಿಪಬ್ಲಿಕ್ ಕನ್ನಡ ಇದೀಗ ಸಾಲದು ಇನ್ನೂ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು. ಇದರ ಜೊತೆಗೆ ನಾವು ಪಶ್ಚಿಮ ಬಂಗಾಳಕ್ಕೆ ತೆರಳಿದ ಸರ್ಕಾರದ ತನಿಖಾ ಸಂಸ್ಥೆ ತೆರಳಿದ ನಂತರ ಪಶ್ಚಿಮ ಬಂಗಾಳಕ್ಕೆ ತೆರಳಿ ಅಲ್ಲಿಯ ಆ ಔಷಧ ಕಂಪನಿಯ ಮುಂಭಾಗದಿಂದ ವರದಿ ಮಾಡ್ತಾ ಇರುವಂತಹ ಕರ್ನಾಟಕದ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ. ಅದರ ಬಗ್ಗೆ ಹೇಳ್ತೀನಿ. ಮೊದಲಿಗೆ ಹೆಡ್ಲೈನ್ಸ್. ರೇಣುಕಾ ಕೊಲೆ ಆರೋಪಿಗೆ ತಾತ್ಕಾಲಿಕ ರಿಲೀಫ್, ಮಧ್ಯಂತರ ಬೇಲ್ ವಿಸ್ತರಣೆ ಮಾಡಿದ ಹೈಕೋರ್ಟ್. ಬುಧವಾರವೇ ದರ್ಶನ್ಗೆ ಸರ್ಜರಿ ಪಕ್ಕಾ. ಬಡ ಬಾಣಂತಿಯರ ಜೀವ ತೆಗೆದ ದ್ರಾವಣ, ಮಹಿಳೆಯರ ಸಾವಿಗೆ IV ಫ್ಲೂಯಿಡ್ ಕಾರಣ, ಲ್ಯಾಬ್ ರಿಪೋರ್ಟ್ ರಿವೀಲ್ ಮಾಡಿದ ಅನುಮಾನ. ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಮೊದಲ ದಿನವೇ ವಕ್ಫ್ ವಿಚಾರದಲ್ಲಿ ವಿಪಕ್ಷಗಳ ವಾಗ್ಬಾಣ, ಕಾಂಗ್ರೆಸ್ BJP ಸದಸ್ಯರ ಮಾತಿನ ಕದನ. ರಾಜ್ಯದಲ್ಲಿ ಶುರುವಾಯಿತ ಆಪರೇಷನ್ ಪಾಲಿಟಿಕ್ಸ್, ಕೈ ಹಿಡಿತಾರ BJP JDS ಶಾಸಕರು. ಪ್ರದೀಪ್ ಈಶ್ವರ್, ST ಸೋಮಶೇಖರ್ ಹೊಸ ಪಾಲಿಟಿಕಲ್ ಬಾಂಬ್. ಸಾಹಿತ್ಯ ಜಾತ್ರೆಗೂ ಮುನ್ನ ಸಸ್ಯಾಹಾರ ಮಾಂಸಾಹಾರ ಕಾಳಗ, ಟಿಪ್ಪು ವಿಚಾರಗೋಷ್ಠಿ ವಿಚಾರದಲ್ಲೂ ವಿವಾದ. ಅಕ್ಷರ ಸಮ್ಮೇಳನದಲ್ಲಿ ಎಡ ಮತ್ತು ಬಲಪಂಥೀಯ ಕಾಳಗ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ, ಡಿಸೆಂಬರ್ 31ಕ್ಕೆ ಇರಲ್ವಾ ಬಸ್ ಸಂಚಾರ. ಸುವರ್ಣಸೌಧ ಎದುರು ಹೋರಾಟದ ಎಚ್ಚರಿಕೆ. ಶಿಕ್ಷಕನಿಂದ ಬಾಲಕಿ ಮೇಲೆ ಅತ್ಯಾಚಾರ ಆರೋಪ, ಕಲಬುರಗಿಯಲ್ಲಿ ಬಂಜಾರ ಸಮುದಾಯ ಕೆಂಡಾಮಂಡಲ, ಟೈರ್ಗೆ ಬೆಂಕಿ, ಕಾರಿಗೆ ಕಲ್ಲು. ಕಾಂಗ್ರೆಸ್ಗೆ ಸೊರೋಸ್ ಸಂಸ್ಥೆ ನಂಟಿನ ಟೆನ್ಷನ್, ಸ್ವತಂತ್ರ ಕಾಶ್ಮೀರ ಪ್ರತಿಪಾದಿಸಿದ್ದ ಸಂಸ್ಥೆ ಜೊತೆ ಗಾಂಧಿ ಕುಟುಂಬದ ಕನೆಕ್ಷನ್, BJP ಮಹಾಗಂಭೀರ ಆರೋಪ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.